ನಿಮಗೆ ಆವಾಗ ಒಂದು ರೀತಿಯಲ್ಲಿ ಯಾವಾಗಲೂ ನಾನು ನನ್ನ ಗಂಡ ಮಗು ಒಂದು ಸಪ್ರೇಟ್ ಹೋಗೋಣ ಸಪ್ರೇಟ್ ಬದುಕೋಣ ಅಂತ ಅನಿಸುತ್ತೆ ಯಾವಾಗ? ಇಲ್ಲ ಖಂಡಿತ ಇಲ್ಲ ಸರ್. ನನಗೆ ಸುಳ್ಳು ಹೇಳ್ಬೇಡಿ. ಈ ಮೊಬೈಲ್ ನೋಡ್ತಾರಾ, ಅಲ್ಲಿಂದ ತರಿಸಿ ತಿಂದರೆ ಆಯ್ತು, ಯಾಕೆ ಬೇಕು ಇದೆಲ್ಲ ಕಷ್ಟ, ಆರಾಮ್ಸೆ ಇರಬೇಕು ಜೀವನ, ಕೈಯಲ್ಲಿ ದುಡ್ಡಿದೆ ತರಿಸಿದ್ರೆ ಆಯಿತು ಅಂತ. ಈ ಹೆಣ್ಮಕ್ಳ ಸ್ವತಂತ್ರ ಬದುಕು, ಸ್ವಾತಂತ್ರ್ಯ, ಸ್ವಾವಲಂಬನೆ ಇವೆಲ್ಲವೂ ದುಡಿಯುವ ಮಹಿಳೆಗಿದೆಯಾ ಗೃಹಿಣಿಗಿದೆಯಾ? ಏನಂದರೆ ಅಡ್ಜಸ್ಟ್ ಮಾಡಿ ಇರಬೇಕು. ಏನೇ ಕಷ್ಟ ಬರಲಿ ಸುಖ ಬರಲಿ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಅದೇ ನಮ್ಮ ಜೀವನ. ಕೆಲ್ಸಕ್ಕೆ ಹೋದರೂ ಮನೆಯದು ಫಸ್ಟು ಪ್ರಿಫರೆನ್ಸು, ಫಸ್ಟು ಮನೆ, ಆಮೇಲೆ ಕೆಲಸ. ಈ ಸಂಸ್ಕಾರ ಅಥವಾ ಈ ಸಿದ್ಧತೆ ನಮ್ಮ ಈಗಿನ ತಲೆಮಾರಿನ ಮಕ್ಕಳಿಗೆ ಹಾಕಿಲ್ಲ ಹೇಳ್ಬೋದು. ಶಾರದಾ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನೀವು ನಮ್ಮ ಉಡುಪಿಯವರು ಅಲ್ಲ? ಹೌದು, ಉಡುಪಿಯಲ್ಲಿ ಬ್ರಹ್ಮಾವರ ನಮ್ಮ ತವರು ಮನೆ. ಅಲ್ಲಿ ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದು. ಅರೇಂಜ್ಡ್ ಮ್ಯಾರೇಜಾ? ಲವ್ ಮ್ಯಾರೇಜ್. ಹೌದಾ? ನೀವೆಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ರ? ನಾನು ಮೆಡಿಕಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಏನು ಓದಿದ್ದು? ನಾನು PUC ಓದಿದ್ದು. ಬೇಗ ಕೆಲಸ ಮಾಡ್ಬೇಕನ್ನಿಸ್ತು, ಸೊ ಒಂದು ಮೆಡಿಕಲ್ ಕಂಪ್ನಿಯಲ್ಲಿ, ಪ್ರೈವೇಟ್ ಕಂಪ್ನಿ. ಅದರ ಮದುವೆ ಆಗೋ ಮೊದಲೇ ಬೆಂಗಳೂರು ಬಂದ್ರಿ? ಅಂದ್ರೆ ಬೆಂಗಳೂರು ಬರುವಂತ ಅನಿವಾರ್ಯತೆ ಇತ್ತು ಮನೆ ಕುಟುಂಬ? ಇತ್ತು. ಸೊ ಹಾಗಾಗಿ ಬಂದು. ನಿಮ್ಮ ಕುಟುಂಬ ಹೇಗಿತ್ತು? ತಂದೆ ತಾಯಿ ಎಲ್ಲ? ತಂದೆ ತಾಯಿ ವಿಲೇಜ್ ಅಲ್ಲಿ ಇದ್ದಿದ್ದು. ಹಾಗಾಗಿ ನಮ್ಮ ತಂದೆಗೆ 5 ಜನ ಮಕ್ಕಳು. ಸೊ ನಾನು ಮಧ್ಯದವಳು. 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಸೊ ಮನೆಯಲ್ಲಿ ಮಕ್ಕಳು ಜಾಸ್ತಿ, ಕುಟುಂಬ ದೊಡ್ಡದಲ್ವಾ. ಸೊ ಹಾಗಾಗಿ ಒಬ್ಬೊಬ್ರು ಒಂದೊಂದು. ತಂದೆಯವರು ರೈತಾಪಿಯ? ರೈತ, ತೋಟ ಎಲ್ಲ ಇತ್ತು. ಹಾಗಾಗಿ ಕಷ್ಟದಲ್ಲಿ ಬೆಳೆದಿದ್ದು. ಹಾಗಾಗಿ ಕೆಲಸ ಮಾಡಬೇಕು ಅನ್ನಿಸ್ತು. ಸೊ ಕೆಲಸ ಮಾಡಿ ಇಲ್ಲಿ ಇದ್ದಾಗ ಪರಿಚಯ ಆದರು ನಮ್ಮ ಯಜಮಾನರು. ಪರಿಚಯ ಆಗಿ ಅವರು ಏನು ಮಾಡ್ತಾರೆ? ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಮಕ್ಕಳು ನಿಮಗೆ? ನನಗೆ ಒಬ್ಬಳೇ ಮಗಳು, ಅವಳು 2nd PU ಓದ್ತಾ ಇದ್ದಾಳೆ. ಎಷ್ಟು ವರ್ಷ ಆಯಿತು ಮದುವೆಯಾಗಿ? ಮದುವೆಯಾಗಿ 20 ವರ್ಷ ಆಯಿತು. ಈಗ ಹಾಗಾದರೆ ನಿಮಗೆ ಕೆಲಸ ಮಾಡಿದ ಅನುಭವ ಇದೆ? ಖಂಡಿತ ಅಲ್ವಾ? ಮದುವೆ ಆದ್ಮೇಲೆ ಕೆಲಸ ಬಿಟ್ರ? ಅಲ್ಲ, ಮದುವೆ ಆದ್ಮೇಲೂ ಹೋಗಿದ್ದೇನೆ. ಮೊದಲು ಮಾಡ್ತಾ ಇದ್ದೆ. ಮದುವೆ ಆದ್ಮೇಲೆ 20 ವರ್ಷ, ಅಂದ್ರೆ ಒಂದು 18 ವರ್ಷ ಮಾಡಿದ್ದೀನಿ. ಬಸ್ಸಲ್ಲಿ ಓಡಾಡ್ಕೊಂಡು ಮಾಡಿದ್ದೀನಿ. ಈ 2 ಎಕ್ಸ್ಪೀರಿಯನ್ಸ್ ಹೇಳಿ ಹಾಗಾದ್ರೆ. ಈಗ ಆ ಕೆಲಸ ಮಾಡ್ತಾ ಇರುವಾಗ ಒಬ್ಬ ಸ್ವಾವಲಂಬಿಯಾಗಿ ಬದುಕು ಕಟ್ಟುವ ಕೆಲಸವನ್ನು ಮಾಡಿದ್ರಿ. ಹೌದು. ಈಗ ಸಂಸಾರ ಕಟ್ಟುವ ಕೆಲಸವನ್ನ ಮಾಡಿದ್ರಿ. 2 ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಹೇಗೆ, ಯಾವುದು ಹೆಚ್ಚು ಸುಖ, ಯಾವುದು ಹೆಚ್ಚು ಕರೆಕ್ಟ್ ಅಂತ ಅನಿಸ್ತದೆ? ಏನು ನನಗೆ ಹೇಳಲಿಕ್ಕೆ ಹೋದ್ರೆ ಎರಡೂ ಚೆನ್ನಾಗಿದೆ. ಅದು ನಮ್ಮ ಏಜಿಗೆ ತಕ್ಕವಾಗ ಆವಾಗ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ವಿ. ಸಂಸಾರ ಅಂತ ಆದಮೇಲೆ ಸಂಸಾರದ ಭಾರನೂ ಹೊತ್ತಿದ್ವಿ, ಕೆಲಸನೂ ಮಾಡಿದ್ವಿ. ಆಮೇಲೆ ಸ್ವಲ್ಪ ದಿನ ಹಿರಿಯವ್ರದ್ದು ಸ್ವಲ್ಪ ಮಾತು ಕೇಳಬೇಕಲ್ವ, ನಮ್ಮಿದೇ ನಡೆಯಲ್ಲ. ಸೊ ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಿ ಇದನ್ನು ಬ್ಯಾಲೆನ್ಸ್ ಮಾಡಿ. ಈಗ ನೀವು ಇಲ್ಲಿ ಮದುವೆಯಾಗಿ ಬಂದ ಮೇಲೆ ನಿಮ್ದು ಕುಟುಂಬ ಹೇಗೆ? ನೀವು ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇದ್ರಾ ಅಥವಾ? ಇಲ್ಲ, ನಾನು ಅತ್ತೆ ಮಾವ, ಮೈದ್ನ, ಭಾವನ ಮಗಳು, ಮತ್ತೆ ಮನೇಲಿ ಬಂದು ಹೋಗೋರು ತುಂಬ ಜನ. ನಮ್ದು ಮತ್ತು ಮನೇಲೇ ಒಂದು ಬಿಸ್ನೆಸ್ ಇದೆ, ಹಾಲಿನ ಬಿಸ್ನೆಸ್ ಮಾಡ್ತಾರೆ. ಸೊ ಮನೇಲಿ ಬಂದು ಹೋಗೋರು ತುಂಬ, ನೆಂಟರಿಷ್ಟು ತುಂಬ ಜನ ಮನೆಯಲ್ಲಿ. ಸೊ ಅದ್ರ ಮಧ್ಯೆಯೂ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಹೇಗೆ ನಿಭಾಯಿಸ್ತಾ ಇದ್ದೆ? ಅದೇ ನನ್ನ ವಾರಗಿತ್ತಿನೂ ಕೆಲಸ ಮಾಡೋಳು. ಸೊ ನಾವಿಬ್ಬರು ಅಡ್ಜಸ್ಟ್ ಮಾಡಿ ಒಂದೊಂದು ಟೈಮಿಗೆ ಇಷ್ಟಿಷ್ಟು ಕೆಲಸ ಅಂತ ವಹಿಸ್ಕೊಂಡು ಮಾಡ್ತಾ ಇದ್ವಿ. ಆಮೇಲೆ ಸಂಜೆ ಬಂದಮೇಲೆ ಅವಳು ಲೇಟ್ ಬರ್ತಾಯಿದ್ಲು, ನಾನು ಬೇಗ ಬಂದು ಸಂಜೆ ಕೆಲಸ ಎಲ್ಲ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಅತ್ತೆನೂ ನಮಗೆ ಅಡುಗೆ ಎಲ್ಲ ಮಾಡಿ ಡಬ್ಬಿ ಕಟ್ಟಿ ಕೊಡೋರು. ಬೇರೆ ಕೆಲಸ ಎಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ನಿಮಗೆ ಆವಾಗ ಒಂದು ರೀತಿಯಲ್ಲಿ ಯಾವಾಗಲೂ ನಾನು ನನ್ನ ಗಂಡ ಮಗು ಒಂದು ಸಪ್ರೇಟ್ ಹೋಗೋಣ ಸಪ್ರೇಟ್ ಬದುಕೋಣ ಅಂತ ಅನಿಸುತ್ತೆ ಯಾವಾಗ? ಇಲ್ಲ ಖಂಡಿತ ಇಲ್ಲ ಸರ್. ನನಗೆ ಸುಳ್ಳು ಹೇಳ್ಬೇಡಿ. ಇಲ್ಲ, ಖಂಡಿತ ಇಲ್ಲ. ನನಗೆ ಕೂಡು ಕುಟುಂಬ ಬೇಕಂತಾನೆ ಇಷ್ಟಪಟ್ಟು ಮಾಡ್ಕೊಂಡಿದ್ದು. ಕೂಡು ಕುಟುಂಬದ ಸುಖ ಏನು? ಎಲ್ಲರೂ ಇರಬೇಕು. ಏನಾರೇ ಖುಷಿ ಇದ್ದಾಗ ಎಲ್ಲರೂ ಇರ್ತಾರೆ, ದುಃಖ ಇದ್ದಾಗಲೂ ಇರ್ತಾರೆ. ಅಂದರೆ ನನ್ನ ಮಗಳಿದ್ದಾಳೆ, ಅವಳಿಗೀಗ ಅಜ್ಜಿಯಲ್ಲಿ ಅಂತ ಕೇಳಿದಾಗ ಅಜ್ಜಿ ಏನಾರೇ ಕತೆ ಹೇಳ್ತಾರೆ, ಆಮೇಲೆ ಮನೆ ಬಗ್ಗೆ ಹೇಳ್ತಾರೆ, ಸಂಬಂಧದ ಬಗ್ಗೆ ಹೇಳ್ತಾರೆ. ಅದೆಲ್ಲ ಮಕ್ಕಳಿಗೂ ತಿಳಿಯುತ್ತೆ. ನನಗೂ ಕೆಲವುದೆಲ್ಲ ತಿಳ್ಕೊಳ್ಳೋದು ಇದಿತ್ತು. ಸೊ ನನಗೂ ತುಂಬ ಹೆಲ್ಪ್ ಆಗಿದೆ, ನನಗೆ ಖುಷಿನೂ ಇದೆ. ನಮ್ಮ ಮಾವ ಪೂರೈಕೆ ಮಾಡೋರು. ಸೊ
ಅವರು ಕೆಲಸದಲ್ಲೂ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಅವ್ರೇನಾದ್ರು ಪೂರೈಕೆ ಮಾಡ್ಕೊಂಬಂದರೆ ಅದೆಲ್ಲ ತೆಗ್ದಿಡೋದು ಮಾಡೋದು ಆ ಥರ ಎಲ್ಲ ತುಂಬ ಇಷ್ಟ ನನಗೆ. ಕೆಲವರೆಲ್ಲ ಅಯ್ಯೋ ಅದೇನು ಯಾರು ಮಾಡ್ತಾರೆ ಅಂತ ತೆಗೆದು ಆ ಕಡೆ ಹಾಕೋದು, ಅಕ್ಕಿ ಬೇಳೆ ಅದು. ಈಗಿನ ಜನರೇಷನ್ ಪುರೋಹಿತರಿಗೆ ಹೆಣ್ಣೆ ಕೊಡೋದಿಲ್ಲ. ಹಾಂ, ಬಟ್ ನನಗೆ ತುಂಬ ಇಷ್ಟ. ಅಂದರೆ ಹೆಣ್ಣು ಕೊಡೋದಿಲ್ಲ ಅನ್ಕೋದ್ರೆ ಹೆಣ್ಮಕ್ಳು ಮದುವೆ ಆಗೋದಿಲ್ಲ. ಇಲ್ಲ ಸರ್, ನನಗೆ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಮತ್ತು ನನಗಿಷ್ಟ ಎಲ್ಲರೂ ಬೇಕು, ಬಂಧು ಬಳಗ ಅಂದರೆ ತುಂಬ ಇಷ್ಟ. ಬಂದವರಿಗೆ ಹಾಗೆ ನಾನು ನೋಡ್ಕೊಳ್ತೀನಿ. ನನಗೆ ಏನಾರು ಹೆಲ್ಪ್ ಮಾಡಬೇಕು ಅನಿಸುತ್ತೆ, ಹಿರಿಯವ್ರು ಬಂದರೆ ಆ ಥರ ಎಲ್ಲ ಖುಷಿ ಸರ್ ನನಗೆ. ಒಬ್ಬ ದುಡಿಯುವ ಮಹಿಳೆ ಗೃಹಿಣಿಯಾಗಿಯೂ ಕೂಡು ಕುಟುಂಬವನ್ನು ನಿಭಾಯಿಸೋದು ಒಂದು ರೀತಿಯ ಟ್ರಯಾಂಗಲ್ ಸರ್ಕಲ್. ಹೌದು. ಅದು ಹೇಗೆ ನಿಭಾಯಿಸಿದ್ರಿ? ಹೇಗೆ ಅಂದರೆ ಅದು ಟೈಮೇ ನಮಗೆ ಹೇಳ್ಕೊಡತ್ತೆ. ನಾವು ಈಗ ಹೇಗೆ ಮ್ಯಾನೇಜ್ ಮಾಡಬೇಕು ನನಗೂ ಗೊತ್ತಿರಲಿಲ್ಲ. ಯಾವ ರೀತಿ ಇರಬೇಕು, ಕೆಲಸಕ್ಕೆ ಹೋಗಿ ಯಾವ ರೀತಿ ಬಂದು ಯಾವ ಥರ ಕೆಲಸ ಮಾಡಬೇಕು ಅನ್ನೋದು ನನಗೂ ಗೊತ್ತಿರಲಿಲ್ಲ. ಹೋಗ್ತಾ ಹೋಗ್ತಾ ಒಂದೇ ಕಲಿತು ಎಲ್ಲ ಮಾಡಿ. ಅಡುಗೆ ಸಹ ಅಷ್ಟೇ, ನಮ್ಮ ಉಡುಪಿ ಸ್ಟೈಲೇ ಬೇರೆ, ನಮ್ಮ ಅತ್ತೆ ಮನೆ ಸ್ಟೈಲೇ ಬೇರೆ ಇತ್ತು. ಅದು ಅಡ್ಜಸ್ಟ್ ಆಗೋಕ್ಕೂ ನನಗೆ ಒಂದು 2-3 ವರ್ಷ ಬೇಕಾಯಿತು. ಸೊ ಹಾಗಾಗಿ ಇಲ್ಲೆಲ್ಲ ಅಡುಗೆ ನಮ್ಮ ಊರ ಕಡೆ ಎಲ್ಲ ಬೆಲ್ಲ ಅದೆಲ್ಲ ತುಂಬ ಸ್ವಲ್ಪ ಸಿಹಿ ಜಾಸ್ತಿ, ಕೊದ್ದೆಲೆಲ್ಲ ಮಾಡೋದು. ಇಲ್ಲಿ ಅವರಿಗೆಲ್ಲ ಅದು ಇಷ್ಟ ಆಗಲ್ಲ. ಸೊ ನಾನು ಮಾಡ್ತಾ ಅಲ್ಲಿದು ನಮ್ಮನೆ ಕಡೆದು ಮಾಡ್ತಿದ್ದೆ, ನಮ್ಮ ಹಸ್ಬೆಂಡ್ ಕಡೆಯವ್ರದ್ದು ಮಾಡ್ತಾ ಇದ್ದೆ. ಸೊ ಈಗ ಎಲ್ಲದಕ್ಕೂ ಸೈ ಹಾಗೆ. ಮತ್ತು ಈಗ ಕೆಲಸ ಬಿಟ್ಟೆ ಕೋವಿಡ್ ಬಂದಮೇಲೆ. ಅದೇ ಇವ್ರು ಹೇಳಿದಾಗೆ ಕೋವಿಡ್ ಬಂದಮೇಲೆ ನನಗೆ ಕೆಲಸಕ್ಕೆ ಹೋದೆ, ಮತ್ತೆ ಯಾಕೋ ಬೇಡ ಅನ್ನಿಸ್ತು, ಪರ್ಸ್ನಲ್ ಪ್ರಾಬ್ಲಮ್ ಇತ್ತು. ಸೊ ಕೆಲಸ ಬಿಟ್ಟೆ. ಈಗ ಏನು ಮಾಡ್ತೀರಿ? ಗೃಹಿಣಿಯಾಗಿ ಅಷ್ಟೇ, ಮತ್ತೇನೋ ಬಿಸ್ನೆಸ್ ಮಾಡ್ತೀರಿ? ಹಾಂ, ನಾನೀಗ ದೇವಸ್ಥಾನ, ಇಲ್ಲಿ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ. ಅದಕ್ಕೆ ಏನಾರೆ ಪ್ರಸಾದ ನನ್ನಿಂದ ಹೆಲ್ಪ್ ಆಗಲಿ ಅಂತ, ಅವರಿಗೂ ಹೆಲ್ಪ್ ಆಗಬೇಕು. ನಾನು ಸುಮ್ಮನೆ ಮನೇಲಿ ಕೂತಿರ್ತೀನಲ್ಲ, ಏನಾರು ಮಾಡೋಣ ಅಂತ ನನಗೆ. ಮಧ್ಯಾಹ್ನ ತನಕ ಮನೆ ಕೆಲಸ ಆಗೋದು, ಊಟ ಎಲ್ಲ ಮಾಡೋದು. ಸುಮ್ಮನೆ ಕೂತಿ ಏನು ಮಾಡೋದು, ಇಷ್ಟು ಕೆಲಸ ಮಾಡ್ತಾ ಇದ್ದೆ ಅಲ್ಲ, ಈಗ ಯಾಕೆ ಸುಮ್ಮನೆ ಕೂತಿದ್ದೀನಿ ಅಂತ ನನಗೆ ಅನಿಸೋದು. ಸೊ ಏನಾರು ಒಂದು ಮಾಡಬೇಕಲ್ಲ, ಏನು ಮಾಡೋದು, ಖರ್ಚು ಆಗಬಾರ್ದು, ಅದು ನೋಡಬೇಕಲ್ವಾ. ಸೊ ನಾನೇ ದುಡಿತಾ, ನನ್ನ ಹತ್ರ ದುಡ್ಡಿರೋದು, ಏನು ಬೇಕಾದ್ರೂ ಮಾಡ್ಬೋದಿತ್ತು. ಈಗ ಏನು ಮಾಡೋದು ಮತ್ತೆ ತಲೆಗೆ ಬಂತು. ನನ್ನ ಹಸ್ಬೆಂಡು ಸ್ವಲ್ಪ ಈ ಥರ ಎಲ್ಲ ಮಾಡ್ತಾರೆ. ಸೊ ನಮ್ಮ ಅತ್ತೆನೂ ಮಾಡೋರು ಮುಂಚೆ. ಸೊ ಅದರಿಂದ ನನಗೆ ಸ್ವಲ್ಪ ರುಚಿ ಇತ್ತು ಅದರಲ್ಲಿ. ಸೊ ಹಾಗಾಗಿ ಈಗ ಪ್ರಸಾದ ಮಾಡ್ತೀನಿ. ಮತ್ತು ಏನಾರೇ ಸಣ್ಣ ಪುಟ್ಟ ಒಂದು ಹೆಲ್ಪ್ ಮಾಡೋದು, ಅವರಿಗೂ ಹೆಲ್ಪ್ ಜಾಸ್ತಿ ನಾನು ತೊಗೊಳ್ಳೋ ವಯಸ್ಸಾದವರಿಗೆ ಹೆಲ್ಪ್ ಆಗಲಿ ಅಂತ ಆ ಥರ ಎಲ್ಲ ಅಡುಗೆ, ಸಣ್ಣ ಪುಟ್ಟ ಅಡುಗೆ ಮಾಡ್ತೀನಿ, ಮಾಡಿಕೊಡ್ತೀನಿ ಅವರಿಗೆ. ಆಮೇಲೆ ಬೇರೆ ಇದು ಸ್ಪೈಸಿ ಐಟಮ್ಸ್ಗಳೆಲ್ಲ ಮಾಡಿ ಕೊಡ್ತೀನಿ ಸರ್. ಹಾಗೆ ಅದರಲ್ಲಿ ನನಗೆ ತೃಪ್ತಿ ಇದೆ. ಎಷ್ಟೊತ್ತಾಗಿ ಬರಲಿ ಕೇಳಿದರೆ, ವಯಸ್ಸಾದವರು ಬಂದರೆ ಅಂತೂ ಇಲ್ಲ ಅಂತ ಹೇಳಲ್ಲ. ಹಾಗೆ ಈ ಸಂಸ್ಕಾರ ಅಥವಾ ಈ ಸಿದ್ಧತೆ ನಮ್ಮ ಈಗಿನ ತಲೆಮಾರಿನ ಮಕ್ಕಳಿಗೆ ಹಾಕಿಲ್ಲ, ಹೆಣ್ಮಕ್ಳಿಗೆ. ಅವ್ರಿಗೆ ಏನಂದರೆ, ಈಗ ಈ ಮೊಬೈಲ್ ನೋಡ್ತಾರಾ, ಅಲ್ಲಿಂದ ತರಿಸಿ ತಿಂದರೆ ಆಯ್ತು, ಯಾಕೆ ಬೇಕು ಇದೆಲ್ಲ ಕಷ್ಟ, ಆರಾಮ್ಸೆ ಇರಬೇಕು ಜೀವನ, ಕೈಯಲ್ಲಿ ದುಡ್ಡಿದೆ ತರಿಸಿದ್ರೆ ಆಯಿತು ಅನ್ಸ. ನನಗೆ ಹಾಗಲ್ಲ. ನನಗೆ ನಾನೇ ಮಾಡಿ ಊಟ ಮಾಡಿದ್ರೇ ತೃಪ್ತಿ. ಹೋಟ್ಲಿಂದ ತಂದು ತಿನ್ನೋದು ನನಗಷ್ಟು ಇಷ್ಟ ಇಲ್ಲ. ಮತ್ತು ಮನೆಯವರಿಗೂ ಮಾಡಿ ಹಾಕೋದು ಇಷ್ಟ ಇಲ್ಲ. ಅದು ತಂದು ಕೊಡೋದು, ಮಾಡಿ ನನ್ನ ಕೈಯಾರೆ ನಾನು ಮಾಡಿ ಕೊಡೋದೇ ನನಗೆ ಖುಷಿ. ಅದು ತಿಂದರೆ ಅವರು ಖುಷಿ ಪಡ್ತಾರಲ್ಲ, ಅದೇ ಒಂದು ನನ್ನ ತೃಪ್ತಿ. ನಿಮ್ಮ ಮಗಳು ಅವಳು PUC ಓದ್ತಾಳೆ. ಅವಳು ಹೊರಗಡೆ ತಿಂಡಿ ಊಟ ಇಷ್ಟಪಡ್ತಾಳೆ? ಹಾಂ, ಪಡ್ತಾಳೆ, ಇಲ್ಲ ಅಂತ. ಬಟ್ ಅವಳಿಗೂ ಬೈತೀನಿ, ನೀನು ಇದು ತಿಂದರೆ ಇದಾಗತ್ತೆ ಅಂತ. ಬಟ್ ನನ್ನ ಅಡುಗೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ, ಎಲ್ಲರೂ ಅಷ್ಟೇ. ಅದೇ ನನಗೆ ತುಂಬ ತೃಪ್ತಿ ಕೊಡುತ್ತೆ ಸರ್. ನಿಮ್ಮ ಅಡುಗೆ ಅಂದರೆ ನಿಮ್ಮದೇ ಆದಂಥ ಕೆಲವು ವಿಶೇಷಗಳಿದೆಯಾ? ಇದೆ. ನಾನು ಸೌತ್ ಇಂಡಿಯನು ಮಾಡ್ತೀನಿ, ನಾರ್ತ್ ಇಂಡಿಯನು ಮಾಡ್ತೀನಿ. ಮತ್ತು ಈಗ ನಮ್ಮ ಅತ್ತೆ ಮನೆ ಪೂರೈತಿಗೆ ಇದೆ ಅಂದರೆ ಪ್ರಸಾದ ಅದು ಇದೆಲ್ಲ ಮಡಿ ಹುಡಿಯಿಂದ ಅದೆಲ್ಲ ಮಾಡ್ತೀನಿ. ಸೊ ಅದರಿಂದ ನಂಗೆ ತೃಪ್ತಿ ಇದೆ ಸರ್. ಕೆಲಸ ಬಿಟ್ಟರು ನನಗೆ ಇದಿದೆ ಅಲ್ಲಬ್ಬ ಅಂತ ಒಂದು ಖುಷಿ ಇದೆ. ಕೆಲಸ ಮಾಡ್ತಾ ಒಂಥರ ಖುಷಿ ಇತ್ತು. ಬಸ್ಸಲ್ಲಿ ಓಡಾಡಿಕೊಂಡು ಜನಗಳ ಜೊತೆ ಬೆರೆತ್ಕೊಂಡು ಮಾತಾಡೋದು, ಅದು ಖುಷಿ ಬೇರೆ. ಈ ಮನೇಲಿದ್ದ ಮೇಲೆ ಮನೆಯಲ್ಲಿ ಇರೋ ವಾತಾವರಣನೇ ಬೇರೆ. ಅದು ಅಲ್ಲಿರೋ ವಾತಾವರಣ ಬೇರೆ, ಇಲ್ಲಿರೋದೇ ಬೇರೆ ಅನ್ಸುತ್ತೆ. ಈ ಹೆಣ್ಮಕ್ಳ ಸ್ವತಂತ್ರ ಬದುಕು, ಸ್ವಾತಂತ್ರ್ಯ, ಸ್ವಾವಲಂಬನೆ ಇವೆಲ್ಲವೂ ದುಡಿಯುವ ಮಹಿಳೆಗಿದೆಯಾ, ಗೃಹಿಣಿಗಿದೆಯಾ? ನೀವು ಎರಡನ್ನ ನೋಡಿದ್ರಲ್ಲ, ನಿಮ್ಮದೇ ದುಡ್ಡು, ನಿಮ್ಮದೇ ಖರ್ಚು, ನಿಮ್ಮದೇ ಟೈಮು, ತಿರುಗಾಟ, ಆಫೀಸ್ಗೆ ಹೋಗೋದು ಬರೋದು,
ಫ್ರೆಂಡ್ಸ್ಗಳು ಈ ಥರದ್ದೆಲ್ಲ ಒಂದು ಲೈಫ್ ಅದು. ಹೌದು. ಈಗ ಇಲ್ಲಿ ಮಾವ, ಅತ್ತೆ, ಗಂಡ, ಮಕ್ಕಳು, ಪ್ರಸಾದ ಅಥವಾ ಇನ್ನೊಂದು ಹೀಗೆ ಈ ಥರದ್ದು ಯಾವುದು ಮಹಿಳೆಗೆ ಸ್ವಾತಂತ್ರ್ಯದ ಪರಿಕಲ್ಪನೆ ಬಂದಾಗ ಎಲ್ಲಿ ಸ್ವಾತಂತ್ರ್ಯ ಇದೆ, ಅಲ್ಲಿದೆಯಾ ಇಲ್ಲಿದೆಯಾ ಅಂತ? ಕೆಲಸದಲ್ಲಿ ಇರುತ್ತೆ ಸರ್. ಕೆಲಸಕ್ಕೆ ಹೋದರೆ ಅದೊಂಥರ ನನ್ನ ಮಟ್ಟಿಗೆ ನನ್ನ ತಿಳಿದ ಹಾಗೆ ನನಗೆ ಅದೂ ಚೆನ್ನಾಗಿತ್ತು. ಏನಂದರೆ ಮನೇಲಿ ಅಚ್ಚುಕಟ್ಟಲ್ಲಿ ಮನೇಲಿ ಮಾಡಿ ಆಮೇಲೆ ನಾನು ಹೋಗ್ತಾಯಿದ್ದೆ. ಮನೇಲಿ ಹಾಗಾಗಿ ಬಿಸಾಕಿ ಎಲ್ಲ ಹೋಗ್ತಾಯಿದ್ದೆ. ನಮ್ಮ ಮನೇಲಿ ಮನೆ ಕೆಲಸ, ಅಡುಗೆ, ನಮ್ಮ ಮನೆ ಕೆಲಸದವ್ರನ್ನೆಲ್ಲ ಇಟ್ಕೊಂಡಿಲ್ಲ. ಸೊ ಮನೇಲಿ ಎಲ್ಲ ಮಾಡಿ ಕೆಲಸಕ್ಕೆ ಹೋಗ್ತಾಯಿದ್ದೆ. ಸೊ ಹಾಗಾಗಿ ನನಗೆ ಅದೇನು ಕಷ್ಟ ಅನ್ನಿಸ್ತಿರ್ಲಿಲ್ಲ. ಕೆಲಸದಲ್ಲೂ ಅಷ್ಟೇ, ನಾವು ಹೋದರೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಆ ಕೆಲಸ ಮುಗಿಸ್ಕೊಂಡು ನಾವು ಬರ್ತಾಯಿದ್ದೆ. ಮನೆಗೆ ಬಂದಮೇಲೆ ಅದೇ ಅನಿಸೋದು, ಅಯ್ಯೋ ನಾನು ಅಲ್ಲಿ ಚೆನ್ನಾಗಿತ್ತಲ್ಲ, ಈಗ ಯಾಕೆ ನಾನು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ. ಈ ಟೈಮ್ ಅನ್ನೋದಿದೆ ಅಲ್ಲ ಸರ್, ತುಂಬ ಮುಖ್ಯ. ಅದು ನಮ್ಮಂಥವ್ರಿಗಂತೂ ಬೇಕೇ ಬೇಕು. ಅದು ಈಗ ಹೆಣ್ಮಗಳಿದ್ದಾಳೆ, ಏನಾರು ಒಂದು ಅವಳಿಗೆ ಕೊಡಿಸ್ಬೇಕು, ಮಾಡಬೇಕು ಅಂದಕ್ಕೆ ಕೆಲಸ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಪಶ್ಚಾತ್ತಾಪ ಇದೆಯಾ? ಇದೆ ಕೆಲಸ ನನಗೆ. ಹಾಂ ಇದೆ. ಬಟ್ ಇದು ಶುರು ಮಾಡಿದ್ಮೇಲೆ ಸ್ವಲ್ಪ ತೃಪ್ತಿ ಅನಿಸುತ್ತೆ, ಖುಷಿಯಿಂದ ಈಗ ಮಾಡ್ತಾ ಇದ್ದೀನಿ. ಆವಾಗೆಲ್ಲ ಆಯಿತು 20 ವರ್ಷ ದುಡ್ದಿದ್ದೇನಲ್ಲ, ಸಾಕು ಈಗ ಅನಿಸುತ್ತೆ ಹಾಗೆ. ಸೊ ಜೀವನ ಏನು ಅನ್ನಿಸ್ತಾ ಇದೆ? ಜೀವನ ಇನ್ನೂ ಮಾಡಬೇಕು, ಇನ್ನೂ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೋ ಮಾಡಬೇಕು ಅಂತ ಆಸೆ ಇದೆ. ಎಲ್ಲರಿಗೂ ನನ್ನಿಂದ ಒಂದು ಹೆಲ್ಪ್ ಆದರೆ ಸಂತೋಷ, ನನಗೂ ಸಂತೋಷ ಆಗುತ್ತೆ. ಏನಾರು ಒಂದು ಮಾಡಿ ಕಷ್ಟದಲ್ಲಿರೋ, ಈಗ ಮನೇಲಿ ಕೆಲವರಿಗೆಲ್ಲ ಅಡುಗೆ ಮಾಡೋಕ್ಕೆ ಬರಲ್ಲ, ಅಡುಗೆ ಮಾಡಲ್ಲ, ವಯಸ್ಸಾದವರಿಗೆ ಅವ್ರಿಗೆ ಆಗಲ್ಲ, ಅಂಥವರಿಗೆಲ್ಲ ಮಾಡಿ ಮನೆಗೆ ತೊಗೊಂಡು ಹೋಗಿ ಕೊಟ್ಟಿದ್ದೀನಿ ನಾನು. ನಂಗೆ ಅದು ಒಂಥರ ತೃಪ್ತಿ ಇದೆ ಸರ್, ಅದು ಪರವಾಗಿಲ್ಲ, ನಂಗೆ ಖುಷಿ. ಈಗಿನ ಕಾಲದ ಹೆಣ್ಣುಮಕ್ಕಳಿಗೆ ನಾಳೆ ಏನೇ ಆದರೂ ಹೆಣ್ಣುಮಗಳು ಹುಟ್ಟಿದ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕು. ಆ ಥರದ ಹೆಣ್ಮಕ್ಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನಂದರೆ ಅಡ್ಜಸ್ಟ್ ಮಾಡಿ ಇರಬೇಕು. ಏನೇ ಕಷ್ಟ ಬರಲಿ ಸುಖ ಬರಲಿ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಅದೇ ನಮ್ಮ ಜೀವನ. ಕೆಲಸಕ್ಕೆ ಹೋದರೂ ಮನೆಯದು ಫಸ್ಟು ಪ್ರಿಫರೆನ್ಸು, ಫಸ್ಟು ಮನೆ, ಆಮೇಲೆ ಕೆಲಸ. ಮನೆ ಹೊರತು ಎಲ್ಲ ಕಲಿಬೇಕು ಅಂತ? ಕಲಿಬೇಕು, ಖಂಡಿತ ಕಲಿಬೇಕು. ಅದು ಕಲಿಬೇಕು. ನಿನ್ನ ಹವ್ಯಾಸ ಏನಾರು ಇದ್ದರೆ ಅದನ್ನೂ ಕಲಿಬೇಕು. ಎಲ್ಲ ಬ್ಯಾಲೆನ್ಸ್ ಮಾಡೋ ಇದು ಇರಬೇಕು. ಅವರಿಗೆ ಶಕ್ತಿ ಕೊಡಬೇಕು ದೇವರು. ಹೆಣ್ಣಿಗೆ ಆ ಶಕ್ತಿ ಇದೆ ಅಂತ ಇದೆ, ಖಂಡಿತ ಇದೆ. ಎಲ್ಲ ಮ್ಯಾನೇಜ್ ಮಾಡೋ ಶಕ್ತಿ ಇದೆ. ಅದು ನನ್ನ ಅನುಭವ. ಎಲ್ಲ ಮಾಡ್ಬೋದು ಸರ್. ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಕರೆಕ್ಟ್ ಅಲ್ವಾ? ನಾವು ಈ ಪುರುಷ ಮತ್ತು ಹೆಣ್ಣಿನ ಮಧ್ಯೆ ಈ ಸೋ ಕಾಲ್ಡ್ ಕಲ್ತ್ಕೊಂಡವರು ಫಿಮೆನಿಸ್ಟ್ಗಳು ಹೋರಾಟ ಗಿರಾಟ ಎಲ್ಲ ಮಾಡ್ತಾರೆ. ಹೌದು. ಆದರೆ ಹೆಚ್ಚು ಸತ್ಯ ಹೇಳಬೇಕು ಅಂದರೆ ಹೆಣ್ಣಿಗಿದ್ದಷ್ಟು ಶಕ್ತಿ ಗಂಡಿಗಿಲ್ಲ ಅಂತ ಭಾವಿಸ್ತೇನೆ ನಾನು. ಅದೇ, ಈಗ ನಾವು ಇಷ್ಟೆಲ್ಲ ಗಂಡಿಗೆ ಹೆಣ್ಣೇ ಶಕ್ತಿ ಆಗುತ್ತೆ ಒಂದೊಂದು ಸಲ. ಯಾಕಂದರೆ ಕೆಲವರೆಲ್ಲ ಅವರಿಗೆ ಗೊತ್ತಾಗಲ್ಲ, ನಾವು ಹೇಳಿದ್ರೇ ಅರ್ಥ ಆಗುತ್ತೆ. ಮಾಡೋದು ಸಹ ಅಷ್ಟೇ. ಇಂಥದ್ದು ಮಾಡಲಾ ಅಂತ ಕೇಳಿದಾಗ ನಾವು ಅದಕ್ಕೆ ಕರೆಕ್ಟಾಗಿ ಹೇಳಿದರೆ ಅವ್ರು ಮಾಡ್ತಾರೆ. ಅದು ಲೆಕ್ಕದಲ್ಲಿ ಗಂಡಸರೆಲ್ಲ ಬೋದಾಳುಗಳು. ಇಲ್ಲ ಹಾಗಂತ ಹೇಳಲ್ಲ. ಅದು ಹಾಗಲ್ಲ. ಕೆಲವು ವಿಚಾರದಲ್ಲಿ ಹೆಣ್ಮಕ್ಳು ಸಲಹೆ ಕೇಳಬೇಕಾಗತ್ತೆ. ಅದು ಸಂಸಾರದಲ್ಲಂತೂ ಬೇಕೇ ಬೇಕು. ಎರಡೂ ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಮನೆಯವರು ಒಳ್ಳೆಯವರು ಆಗಿದ್ದಾರೆ? ತುಂಬ ಒಳ್ಳೆಯವರು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.